ಮತ್ತು ಒಂದು ನಿಂಬೆಹಣ್ಣು. ಇದೇ ಆಕ್ಚುಲಿ ಫ್ಯಾಷನ್ ಆದರೆ ಒಳಗಿಂದ ಇನ್ನೊಂದು ಪ್ಯಾಟರ್ನ್ ಸಿಂಪಲ್ ಸ್ಪೆಷಲ್ ಇರ್ತದೆ ನಮ್ಮ ಪಾನಿದಲ್ಲೆಲ್ಲ ತಿಂತಾ ಇದ್ರು. Hey everybody, welcome to my channel V3 Vlogs. If you're new here, hi, I am Vidhatri. I make vlogs and mini vlogs around my lifestyle. ಈಗ ನಾನು ಕರೆಂಟ್ಲಿ ಸೇಡಮಲ್ಲಿದ್ದೀನಿ, ವಿಚ್ ಇಸ್ ನಿಯರ್ ಟು ಗುಲ್ಬರ್ಗ. ನನ್ನ ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ. ನಾನು ಮೊನ್ನೆ ಬ್ಯಾಂಗ್ಳೂರಿಂದ ಸೇಡಮಿಗೆ ಬಂದೆ. ಇಲ್ಲೊಂದು 20 days ಇರೋ ಪ್ಲ್ಯಾನ್. ಹಾಗಾಗಿ ನಾನು ಮತ್ತು ಮಹಿ ಇಲ್ಲಿ ಬಂದಿದ್ದೀವಿ. ಇವತ್ತು ಗುಲ್ಬರ್ಗ ಹೋಗುವ ಅಂತ ಪ್ಲ್ಯಾನ್ ಇದೆ. ಬಿಕಾಸ್ ನಮ್ಗೆ ಸ್ವಲ್ಪ ಶಾಪಿಂಗ್ ಇದೆ ಮನೆಗೋಸ್ಕರ. ನನಗೂ ಏನಾದರೂ ಬೇಕಾದರೆ ನಾನು ಮೋಸ್ಟ್ಲಿ ಇಲ್ಲಿಂದ ತೊಗೊಂಡು ಹೋಗ್ತೀನಿ. ಲೈಕ್ ಇದು ನೈಟ್ ಡ್ರೆಸ್ ಅಲ್ಲ, ಬಿಕಾಸ್ ನನಗೆ ಇಲ್ಲೇ ಕಂಫರ್ಟೇಬಲ್ ಆಗ್ತದೆ ನೋಡಿ ಬೈ ಮಾಡಲಿಕ್ಕೆ. ಕ್ವಾಲಿಟಿ ವೈಸು ಇಲ್ಲಿ ಚೆನ್ನಾಗಿರ್ತದೆ ಕಂಪೇರ್ಡ್ ಟು ಬ್ಯಾಂಗ್ಳೂರಲ್ಲಿ ಒಂದು ನೈಟ್ ಡ್ರೆಸ್ಸಿಗೋಸ್ಕರ ನಾನು ತುಂಬ ಟ್ರಾವೆಲ್ ಮಾಡಿಕೊಂಡು ಟ್ರಾಫಿಕಲ್ಲೆಲ್ಲ ಹೋಗಬೇಕು. ಸೊ ನಾನು ಯೂಶ್ವಲಿ ಏನಾದ್ರು ಬೇಕಂತಾದರೆ ಇಲ್ಲೇ ಬಂದಾಗ ಎಲ್ಲ ತೊಗೊಂಡು ಹೋಗ್ತೀನಿ. ಟೈಮ್ ಒಂದು 7 ಗಂಟೆ ಆಗಿದೆ. ಅಪ್ಪ ಅಮ್ಮ ಒಳಗಡೆ ಯೋಗ ಮಾಡ್ತಾಯಿದ್ದಾರೆ ನಾನು ತೋರಿಸ್ದಂಗೆ. ನಾನು ಟೀ ಎಲ್ಲ ಕುಡಿದು ಸ್ವಲ್ಪ ಗಾರ್ಡನಲ್ಲಿ ಇದೇ ಥರ ವಾಕಿಂಗ್ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಗಿ ಒಂದು 10 o'clock ಅಷ್ಟೊತ್ತಿಗೆ ಹೊರಡ್ತೀವಿ. ಅಲ್ಲೂ ಶಾಪ್ಸ್ ಎಲ್ಲ ಓಪನ್ ಆಗ್ತದೆ ಅಷ್ಟರಲ್ಲಿ. ನಿಮ್ದು ABC ಜ್ಯೂಸ್ ಕಿಟ್ ರೆಡಿ ಆಗ್ತಾ ಉಂಟಾ? ಜ್ಯೂಸು ಏನೇನು ಆಗ್ತಾಯಿದೆ? ಸೋರೆಕಾಯಿ ಕಟ್ ಮಾಡಿ ಹಾಕಿದೆ, ನೆಕ್ಸ್ಟ್ ಸೌತೆಕಾಯಿ ಎಲ್ಲ ಸ್ಕಿನ್ ಒಟ್ಟಿಗೆಯಾ? ಹೌದು, ಇದು ಕಣ್ಣಿಗೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ನೆಕ್ಸ್ಟು ಕ್ಯಾರೆಟು ಇದರಲ್ಲಿಲ್ಲ ಅದರಲ್ಲುಂಟು, ತೆಗಿತೇನೆ. ಮತ್ತು ಸ್ವಲ್ಪ ಬೀಟ್ರೂಟು. ಟೇಸ್ಟ್ ಆಗ್ತದಾ? ಟೇಸ್ಟ್ ಆಗ್ತದೆ. ಏನು ಟೇಸ್ಟ್ ಆಗುತ್ತೆ? ಕ್ಯಾರೆಟ್ ಒಳ್ಳೆಯದಿಲ್ಲ. ಕ್ಯಾರೆಟ್, ಸ್ವಲ್ಪ ಶುಂಠಿ ಮತ್ತು ಒಂದು ನಿಂಬೆಹಣ್ಣು. ಮತ್ತು ಒಂದು ಜಾಮ್ ಪೀಸು. ಗುವಾವ. ಗೋಪಿ, ನೀನು ಬೆಳಿಗ್ಗೆ ಎಂತ ಮಾಡೋದು? ಹಲೋ ಹೇಳು. ಹಲೋ. ಕ್ಯಾರೆಟ್ ಖಾಲಿ ಹೊಟ್ಟೆಲೇ ಕುಡಿಯೋದಾ ನೀವು? ಬೆಳ್ಳುಳ್ಳಿ. ಓ, ಬೆಳ್ಳುಳ್ಳಿ. ಸ್ವಲ್ಪ ಉಪ್ಪು. ಎಷ್ಟು ಬೇಡ ಅಂತ ಕುಡಿ. ಒಳ್ಳೆದುಂಟಾ? ನಂಗೆ ಧೈರ್ಯ ಆಗ್ತಾ ಇಲ್ಲ. ಹಸಿ ವಾಸನೆ. ಎಂಜಾಯ್ ಮಾಡಿ ಕುಡಿ. ಬ್ಲಡ್ಡಿಗೆಲ್ಲ ಒಳ್ಳೆಯದು. ಡಿಪಾರ್ಟ್ಮೆಂಟಲ್ಲಿ ಕೇಳ್ತಾರೆ, ನಿಮ್ಮ ಮುಖದಲ್ಲಿ ಈಗ ಒಂದು 5-6 ತಿಂಗಳಿಂದ ಗ್ಲೋ ಬಹಳ ಉಂಟು, ಯಾಕೆ ಅಂತ ಹೇಳಿ. ನಾನು ತುಂಬ ಡೈಲಿ ಇದು ಜ್ಯೂಸ್ ಕುಡಿತೇನೆ, ಬೆಳಿಗ್ಗೆ ವಾಕಿಂಗ್ ಹೋಗ್ತೇನೆ, ಅದಕ್ಕೋಸ್ಕರದಿಂದ ಜ್ಯೂಸ್ ಮುಖ್ಯ ಮಾಡೈತೆ. ಅಲೋವೆರಾ ಅಂತದ್ದು ಇಲ್ಲ, ಅಲೋವೆರಾ ಚರ್ಮಕ್ಕೆ ಇದಾಗ್ತದೆ. ಅಲೋವೆರಾ ಸಹ ಹೌದು. ಈಗ ಹಚ್ಚೋದಿಲ್ವಾ ಅಲೋವೆರಾ? ಯಾವಾಗ? ಓ, ಸ್ನಾನ ಮಾಡುವಾಗ ಹಚ್ಚಿಯೇ ಇದು ಮಾಡೋದಾ?
ಓ ಇದೆ ಎಲ್ಲಿ ನಿಂತ್ಕೊಂಡು ಹೋಗ್ತೀರಾ? ಇದು ಗಾರ್ಡನ್ ಇದ್ದ ಅವರು ಇಲ್ಲಿ ತಂದು ಕೊಟ್ಟರು ಬಿಪಾಶಾ ಹುಡುಗಿಯರು ಇದೆಲ್ಲ ಮಾಡಿದರೆ ಭಾರಿ ಒಳ್ಳೆಯದಾಗ್ತದೆ ಸ್ಕಿನ್ ಎಲ್ಲ ಡೈಲಿ. ಬ್ರಾಹ್ಮಣ ಸಮ್ಯಗ್ರಾಹಿತ್ವಾ ಸೂರ್ಯವರ್ಚಸ್ವಿ ಭವತಿ ಸೂರ್ಯಗ್ರಹೇ ಮಹಾನದ್ಯಾ ಪ್ರತಿಮಾ ಸನ್ನಿಧೌ ವಾ ಜಪ್ತ್ವಾ ಸಿದ್ಧಮಂತ್ರೋ ಭವತಿ ಮಹಾವಿಘ್ನಾತ್ ಪ್ರಮುಚ್ಯತೆ ಮಹಾದೋಷಾತ್ ಪ್ರಮುಚ್ಯತೆ ಮಹಾಪಾಪಾತ್ ಪ್ರಮುಚ್ಯತೆ ಸ ಸರ್ವವಿದ್ ಭವತಿ ಯ ಏವಂ ವೇದ ಇತ್ಯುಪನಿಷತ್. ನಂದಿಷ್ಟು ಸಾಫ್ಟ್ ಆಗೋದಿಲ್ಲ, ಅಂದಿಷ್ಟು ಸಾಫ್ಟ್ ಒಂದ ಡ್ರೈ ಆಗ್ತದೆ, ಒಂದಿನ ಸ್ವಲ್ಪ ಹಾರ್ಡ್ ಆಗ್ತದೆ ಇಲ್ಲದಿದ್ರು. ಓಕೆ ಹೋಗಕ್ಕೆ ಅಲ್ಟಿಮೇಟ್ ಕಾಂಬಿನೇಷನ್ ಇರ್ತದೆ. ಒಳ್ಳೇದಾಗ್ದ. ಟಿಫಿನ್ ಎಲ್ಲ ಮುಗಿಸಿ ನಾವು ಹೊರಟ್ವಿ ಗುಲ್ಬರ್ಗ ಕಡೆ. ಇಲ್ಲಿಂದ ಅರೌಂಡ್ 1 hour ತೊಗೊಳ್ತದೆ ಸೇಡಮ್ ಟು ಗುಲ್ಬರ್ಗ. ಸೊ ಅಲ್ಲಿ ಹೋಗ್ತಾ ಹೋಗ್ತಾ ದಾರಿಯಲ್ಲಿ 1 ಕಪ್ ಟೀನೂ ಕುಡಿದ್ವಿ. ಅಷ್ಟರಲ್ಲೇ ಮಗಳು ಮಲ್ಕೊಂಡಿದ್ಲು. ಬೆಳಿಗ್ಗೆ ಬೇಗ ಎದ್ದಿದ್ಲಲ್ಲ ಹಾಗೆ. ಮತ್ತೆ ಎಲ್ಲಿ ಹೋಗ್ಬೇಕೀಗ? ರಿಲಯನ್ಸ್ ಅಲ್ಲಿ ನಂಗೆ ಎಂತ ಹೇಳಿದೆ ತಗೊಳ್ಳಿಕ್ಕೆ? ನುನ್ನಿಗೆ ಡೈಪರ್ ತಗೋಬೇಕು. ಅಲ್ಲೇ ತಗೋತೀಯಾ? ಮತ್ತೆ ಇದಕ್ಕೆ ಹೋಗುವ ಅಲ್ಲ? ರಿಲಯನ್ಸಿಗೆ ಹೋಗಲಿ ಕರ್ಟನ್ ಇದೊಂದು ನೋಡುವ ಫಸ್ಟ್, ಕೇಳಿ ಎಲ್ಲ ಮಾಡಿ. ಸೋಚ್ ನೋಡು, ಸೋಚಿಗೊಮ್ಮೆ ಹೋಗಿ ಬರುವ. ಸೋಚ್ ಅಲ್ಲೇ ಇಲ್ಲ. ಗುಲ್ಬರ್ಗ ರೀಚ್ ಆಗಿದ್ದೀವಿ. ನಾವು ಫಸ್ಟ್ ಬಂದಿರೋದು ಸೋಚಿಗೆ. ಇಲ್ಲೇ ಸ್ವಲ್ಪ ಡ್ರೆಸ್ಸಸ್ ನೋಡುವ ಅಂತ. ಆಫರ್ ನಡೀತಿದೆ, ರೆಡ್ ಡಾಟ್ ಸೇಲ್. ಹಾಗಾಗಿ ಫಸ್ಟ್ 2 ಡ್ರೆಸ್ ತೊಗೊಂಡಿದ್ದೀನಿ. ಇದು 2 ಡ್ರೆಸ್ ಟ್ರಯಲ್ ಮಾಡಿ ನೋಡ್ತೀನಿ ಲೈಕ್ ಆಗ್ತದಾ ಹೇಗೆ ಅಂತ. ಇನ್ನೊಂದು ಹಾಕಿ ನೋಡು. ಫಂಕ್ಷನಿಗೆ ಒಳ್ಳೇದು ಕಾಣೋದಿಲ್ಲ. 3 ಅಂತಲ್ಲ ಇದಕ್ಕೆ, ಬೇಡ. ಫಂಕ್ಷನಿಗೆ ಒಳ್ಳೇದು ಕಾಣೋದು. ಇಲ್ಲಿ ಒಂಥರ ಫಿಟ್ಟಿಂಗ್ ಇದು ಸರಿ ಇಲ್ಲ, ಲೂಸ್ ಅಲ್ಲ. ಅಲ್ಲಿ ಡ್ರೆಸ್ ಒಂಥರ ಜೋಕರ್ ಆಗುತ್ತಾ? ನಿಂಗೆ ಇದು ಬೇಕಲ್ಲ ಲೂಸ್ ಲೂಸ್ ಉಂಟಲ್ಲ ಇದು. ಇದೇ ಆ್ಯಕ್ಚುಲಿ ಈಗ ಫ್ಯಾಷನ್. ಆದರೆ ಒಳಗಿಂದ ಇನ್ನೊಂದು ಉಂಟು. ಕಲರ್ ಚಂದ ಉಂಟು. ಒಂಥರ ಇದು ಸ್ಯಾಂಡಲ್ ಹಾಕು. ಸ್ಯಾಂಡಲ್ ಅದು ಚಂದ ಕಾಣೋದಿಲ್ಲ. ಹೀಲ್ಸ್ ಇದ್ದದ್ದು ಹಾಕಬೇಕು. An eternity later. ಸೂಪರ್ ಉಂಟಲ್ಲ ಇದು. ಕಲರ್ಸ ಈ ಥರದ್ದಿಲ್ಲ. ನೋಡುವ. ಎತ್ನಿಕ್ ಬೇಡ ಹೇಳಿ ಎತ್ನಿಕ್ ಲೈಕ್ ಚೆನ್ನಾಗಿದೆ ಇದು, ನೋಡಬೇಕು. ಒಂದು ಕಲರ್ ಆ್ಯಕ್ಚುಲಿ ಇದ್ರಲ್ಲಿ ಕಾಣ್ತಾ ಇಲ್ಲ, ಬಟ್ ಕಲರ್ ಆ್ಯಕ್ಚುಲಿ ಚೆನ್ನಾಗಿದೆ. ಇದಷ್ಟು ಇದರಲ್ಲಿ ಕಾಣ್ತಾ ಇಲ್ಲ ವಿಡಿಯೋಲ್ಲಿ. ಆ್ಯಕ್ಚುಲಿ ಶೈನಿ ಮೆಟೀರಿಯಲ್ ಇದೆ, ಬಟ್ ಪ್ಯಾಟರ್ನ್ ಸಿಂಪಲ್. ಸೋಚಿದ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವೀಗ ಪೀಟರ್ ಇಂಗ್ಲೆಂಡಿಗೆ ಬಂದಿದ್ದೇವೆ. ಇಲ್ಲಿ ನನ್ನ ಅಪ್ಪನಿಗೆ ಒಂದು ಟೀ ಶರ್ಟ್ ತೊಗೋಬೇಕಿತ್ತು. ಊಟ ಬೇಡ, ಕಚೋರಿ ಏನಾರು ಅಲ್ಲಿಂದ ಒಳ್ಳೇದು ಸಿಕ್ಕಿತ್ತಲ್ಲ ಸೋಚಲ್ಲಿ. ಸೋಚಿನವರು ಚಂದ ತೋರಿಸ್ತಾರಮ್ಮ. ಅದೇ ಅಲ್ಲ, ನಿನ್ನ ಸೆಲೆಕ್ಷನ್ ಒಳ್ಳೆದುಂಟು. ನಮಗೆ ಆ ಸೆಲೆಕ್ಷನ್ ನಮಗೆ ಬರೋದಿಲ್ಲ. ಆ ಗೋಲ್ಡನ್ ಕಲರ್ ಇದ್ದಲ್ಲ ಚಂದ ಇತ್ತು. अमीरुद्दीन अंकल, आप मेरा व्लॉग्स देखते हैं क्या? हाँ देखो उधर नहीं, कैमरा में आप आ रहे हैं. उधर ही आप उधर घूम के आ सकते, आना है. हाँ उधर एक स्वीट शॉप है, उनके पास थोड़ा कुछ कचौरी मिलता. हम लोग खाना नहीं चाहिए. ನೆಕ್ಸ್ಟ್ ನಾವು ಬಂದಿರೋದು ಇದು ಶ್ರೀ ಬಾಲಾಜಿ ಪೂರ್ಣಚಂದ್ ಮಿಠಾಯಿ ಭಂಡಾರ್. ಇಲ್ಲಿ ಕಚೋರಿ ಒಳ್ಳೇದು ಸಿಗ್ತದಂತೆ. ಸೊ ಹೋಗುವ, ಅಲ್ಲೇನು ಏನು ಚೆನ್ನಾಗಿರ್ತದೆ ನೋಡುವ ಒಂದ್ಸತಿ. ಫಸ್ಟ್ ಇದು ತಿನ್ನು, ಮತ್ತೆ ನಾನು ಬೇರೆ ತರ್ತೇನೆ. ಉಂಟು, ಫಸ್ಟ್ ತಿನ್ನುವ. ಇದು ಮಿರ್ಚಿ ವಡ ಒಂದು. ಇಲ್ಲೇ ನಿಲ್ತೇನೆ ನಾನು.
ಹೇಗುಂಟು ನೋಡು, ಟೇಸ್ಟ್ ಉಂಟಾ? ಫೇಮಸ್ಸಾ? ಸ್ಪೆಷಲ್ ಸ್ವೀಟ್ ತಂದಿದೆ ನಾನು. ಪಾನಿದಲ್ಲೆಲ್ಲ ತಿಂತಾಯಿದ್ರು. ಟೇಸ್ಟ್ ನೋಡು. ಯಬ್ಬಾ ಇದು ನೋಡು ಹೇಗುಂಟು ಗುಡ್ ಜಿಲೇಬಿ, ಹೇಗುಂಟು? ನೀವು ತಿಂತೀರಾ? ಗುಡ್ ಜಿಲೇಬಿ ಪಾನ್ ಸ್ವೀಟ್. ಪಾನಿದು ಒಳ್ಳೇದಿಲ್ವಾ? ಅಲ್ಲಿ ತಿಂತಾಯಿದ್ರಲ್ಲ ಅದು. ನನಗೆ ಹೊಸ ಮನೆಗೆ ಕರ್ಟನ್ಸ್ ಬೇಕಿತ್ತು, ಹಾಗಾಗಿ ಕರ್ಟನ್ ತೊಗೊಳ್ಲಿಕ್ಕೆ ಅಂತ ಬಂದಿದ್ದೇವೆ. ಅದು ಏನಂದರೆ ಪ್ರೊಟೆಕ್ಟ್ ಆಗಬೇಕು, ಬಿಸಿಲು ತುಂಬ ಬರ್ತದೆ ವಿಂಡೋಲ್ಲಿ, ಒಂದು ವಿಂಡೋಲ್ಲಿ. ಹಾಗಾಗಿ ಬಿಸಿಲನ್ನು ಕ್ಲೋಸ್ ಮಾಡಲಿಕ್ಕೆ ಅಂತ ಆರ್ಕಿಡ್ ಮಾಲಿಗೆ ಬಂದಿದ್ದೇವೆ. ಆರ್ಕಿಡ್ ಮಾಲಲ್ಲಿ ಕರ್ಟನ್ಸ್ ನೋಡಿ ಮತ್ತು ಉಳ್ಕೊಂಡು ಡೈಪರ್ ತೊಗೋಬೇಕು ರಿಲಯನ್ಸಿಂದ. ಡೈಪರ್ ಪ್ಯಾಕೆಟ್ ಮುಗ್ದೋಗಿದೆ, ಅದೆಲ್ಲ ತೊಗೊಂಡು ನೆಕ್ಸ್ಟ್ ಏನಂತ ನೋಡಬೇಕು. ಅದಿನ್ನೊಂದು ವೈಟಲ್ಲಿ ಬರ್ತಲ್ಲ, ಹೀಗೆ ಆಗ್ತದೆ. ಅದೇ ಇದು ಇಲ್ಲಿ ಹೀಗಾಗ್ತದೆ. ಇದು ಇದು ಬೇರೆ, ಇದು ಮ್ಯಾಟ್ ಥರ. ಸೈಡಿಗೆ ಆಗಬೇಕಲ್ಲ, ಹಾಂ ಸೈಡಲ್ಲಿ ಆ ಶಾಪ್ ಸೈಡಿಗೆ ಅಲ್ಲಿ ಅಲ್ಲಿ ಶಾಂಪೂಲ್ ಇಲ್ಲಿ ಶಾಂಪೂಲ್ ಪೀಸ್ ಇದೆ ಇಲ್ವಾ? ಇದು ಯಾವ ಥರದ್ದು? ಇಲ್ಲ ಇದು ನಡೀತದೆ, ಹೀಗೆ ಇದೆ ಆಯ್ತಾ? ಬೇಕಾದ್ರೆ ಬೆಳಕಾಗ್ತದೆ, ಇಲ್ಲ ಮೇಲೆ ಮಾಡಿದರೆ ಬೆಳಕಾಗೋದಿಲ್ಲ ಅಲ್ಲ? ಇದಕ್ಕೊಂದು ಐಡಿಯಾ ಎಷ್ಟಾಗ್ತದೆ ಅಂದಾಜು, ಒಂದು ರೇಟ್? ಇದು 850 ಸ್ಕ್ವೇರ್ ಫೀಟ್. ಎಷ್ಟು? 850 ಸ್ಕ್ವೇರ್ ಫೀಟ್ ಅದು. ನಮಗೊಂದು 10 ಅಷ್ಟೇ ತೋರಿಸಿ. ಬೆಡ್ಶೀಟ್ಸ್ ಹೊತ್ಕೊಂಡು ಹೋಗ್ಬೇಕಲ್ಲಮ್ಮ, ನಂಗೆ ಇಲ್ಲಿಂದ ಅಲ್ಲಿವರೆಗೆ ಅದೆಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಯಾವ ಥರದ್ದು ಬೆಡ್ ಸ್ಪ್ರೆಡ್ಸ್ ಅಲ್ಲ? ಸೋಫಾ ಕವರ್ ಅದು ಬ್ಲೂ ತೋರಿಸಿ. ಅಲ್ಲ ಅದೇ ಅದೇ ಇದು ಮೂರನೇದು. ಹಾಂ ಕಲಕರಿ ತೋರಿಸಿ. ಎಷ್ಟದು? ಇದು 2600 ಅದು. ಒಬ್ಬ ಇನ್ನು ಇದು ಕಲರ್ ಒಳ್ಳೇದಿಲ್ಲ. ಲೆನ್ ಚೆಕ್ಸ್ ಎಷ್ಟದು? 1700. ಬೇಡ ಬೇಡ, ಗ್ರೇ ಕಲರ್ ಬೇಡ, ಇದೇ ತೋರಿಸಿ ಹೋಗ್ರಿ. ಇದೇ ಇರಲಿ ಅಲ್ಲಮ್ಮ, ಇದು ಚಂದ ಉಂಟಾ, ಇದು ಚಂದ ಉಂಟಾ? ಚೆಂದ. ಇದೇ ಇರಲಿ. ಇದರ ಪಿಲ್ಲೋ ನೋಡಿ, ಇದರ ಪಿಲ್ಲೋ ಈಗ ಬಂದಿದೆ, ಫ್ಲವರ್ ಉಂಟು ಸೇಮ್. ಇದರ ಪಿಲ್ಲೋ ಈ ಥರ ಡಿಫ್ರೆಂಟ್, ಚೆಂದ ಉಂಟು, ಲೈಟ್ ಆಗ್ತದೆ, ವೈಟ್ ಉಂಟು. ಇದೇ ಇರಲಿ. ನಮ್ಮದು ಶಾಪಿಂಗ್ ಎಲ್ಲ ಮುಗಿಸಿ ಬೆಡ್ಶೀಟ್ಸ್ ಎಲ್ಲ ತೊಗೊಂಡು ನಾವು ನೆಕ್ಸ್ಟ್ ಬಂದಿರೋದು ಓಲ್ಗಾ ಅಂತ ಒಂದು ಹಳೆ ಶಾಪಿಗೆ. ಸೂಪರ್ ಮಾರ್ಕೆಟಲ್ಲಿದೆ. ನಮಗೆ ಸ್ವಲ್ಪ ಟ್ರೌಸರ್ ಮತ್ತು ಟೀ ಶರ್ಟ್ ಸೆಟ್ ಬೇಕಿತ್ತು, ಡೈಲಿ ವೇರ್ ಮಹೀಗಂತ. ಹಾಗಾಗಿ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಫಸ್ಟ್ ಇವರು ಬಾಯ್ಸ್ ಸೆಕ್ಷನಿಗೆ ಕರ್ಕೊಂಡು ಹೋದ್ರು, ಬಿಕಾಸ್ ಟ್ರೌಸರ್ಸ್ ಬೇಕು ಅಂತ ಹೇಳಾದ್ಮೇಲೆ. 1 year ಬೇಬಿ ಸೈಜ್ ಆನ್ಲೈನಲ್ಲಿ ಸಿಗ್ತದೆ, ಆದರೆ ಟ್ರೌಸರ್ ಸೆಟ್ ಸಿಕ್ಕಿಲ್ಲ ಅಂತ ನಾವು ಫ್ರಾಕ್ಸಿಗೆ ಅಂತ ಲೇಡೀಸ್ ಸೆಕ್ಷನಿಗೆ ಹೋದ್ವಿ. ಅಲ್ಲಿ ಕಾಟನ್ ಫ್ರಾಕ್ಸ್ ಅವೈಲೇಬಲ್ ಇರಲಿಲ್ಲ. ಸೊ ಎಸ್ ಗೈಸ್, ಶಾಪಿಂಗ್ ಎಲ್ಲ ಆಯಿತು. ಇನ್ನು ಡೈರೆಕ್ಟ್ ಸೇಡಮ್ ಹೋಗ್ತಾ ಇದ್ದೀವಿ. 1 hour ಇದೆ ಜರ್ನಿ, 52 kilometers ಇದೆ ಇಲ್ಲಿಂದ. ವೋಲ್ಗಾ ಅಂತ ಹೋಗಿದ್ವಿ. ವೋಲ್ಗಾ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗಿದ್ವಿ ಮಹೀಗೆ ಸ್ವಲ್ಪ ಡ್ರೆಸ್ಸಸ್ ತೊಗೊಳ್ಳುವ ಅಂತ. ಆಲ್ದೋ ನಾನು ಎವ್ರಿ ಟೈಮ್ ಫಸ್ಟ್ ಕ್ರೈ ಆನ್ಲೈನಿಂದ ಆರ್ಡರ್ ಮಾಡ್ತೀನಿ, ಬಟ್ ಸ್ಟಿಲ್ ಒಂದೊಂದು ಸತಿ ಆಫ್ಲೈನ್ ಹೋಗಿ ತೊಗೊಳ್ಲಿಕ್ಕೂ ಚೆನ್ನಾಗಿರ್ತದೆ ಅಂತ ವೋಲ್ಗಾ ಹೋಗಿದ್ವಿ. ಬಟ್ ಏನೂ ಇರಲಿಲ್ಲ, ಕಲೆಕ್ಷನ್ಸ್ ಇರಲಿಲ್ಲ, ಅವರು ಏನು ನೀಟಾಗಿ ತೋರಿಸಿಲ್ಲ. ಹಾಗಾಗಿ ವಾಪಸ್ ಬಂದುಬಿಟ್ವಿ. ಆಯಿತು ಅಷ್ಟೇ. ಮನೆಗೆ ಬೆಡ್ಶೀಟ್ಸ್ ಸ್ವಲ್ಪ ತೊಗೊಂಡೆ, ಇನ್ನು ನನಗೆ ಡ್ರೆಸ್ಸಸ್ ಸೋಚಿಂದ ತೊಗೊಂಡ್ವಿ. ಇವಳು ಸ್ವಲ್ಪ ನೋಡಿದ್ಲು ಉದಯಗಿರಿಯಲ್ಲೆಲ್ಲ ಕರ್ಟನ್ಸ್ ಅದಿದ್ದು ಸ್ವಲ್ಪ ನೋಡಬೇಕಿತ್ತು. ಅದನ್ನೆಲ್ಲ ನೋಡಿ ಇನ್ನು ಹೋಗ್ತಾ ಇದ್ದೀವಿ ಮನೆಗೆ. 1 hour ಜರ್ನಿ ಇದೆ ಇಲ್ಲಿಂದ ನಾನು ಹೇಳ್ದಂಗೆ. ಇನ್ನು ನೆಕ್ಸ್ಟ್ ನಾನು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಫುಲ್ ಟಯರ್ಡ್ ಆಗಿದ್ದೀವಿ ಆ್ಯಸ್ ಯೂಶ್ವಲ್. ಮಕ್ಕಳನ್ನ ಇಟ್ಕೊಂಡು ಫುಲ್ ಕಷ್ಟ ಅಲ್ವಾ, ಹಾಗಾಗಿ ಇವಳಿಗೆ ಫುಲ್ ನಿದ್ದೆ ಬರ್ತಿದೆ. ಮತ್ತೆ ಮಾಡಿಬಿಟ್ಲು.
ಹಾಯ್ ಆಲ್, ಮನೆ ರೀಚ್ ಆಗಿ ಆಯಿತು. 4:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಈಗ ಬಂದು ನಂಗೆ ಫುಲ್ ಹಸಿವಾಗ್ತಾಯಿತ್ತು. ಮಧ್ಯಾಹ್ನ ಉಂಡು ಕಚೋರಿ ತಿಂದಿದ್ದಲ್ವ, ಹಾಗಾಗಿ ನಾನು ದೋಸೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಗೋಬಿ ಬಾ. ಒಂದು ಕಾರಲ್ಲಿ 1 ಅವರ್ ಸ್ಮಾಲ್ ನ್ಯಾಪ್ ಸಿಕ್ಕಿತ್ತು. ಮತ್ತು ಮನೆಗೆ ಬಂದು ಮನೆ ಲಗೇಜೆಲ್ಲ ಹಾಗೆ ಇದೆ, ಎಲ್ಲ ಹಾಗೆ ಇದೆ. ಇನ್ನೂ ಎಲ್ಲ ಆಫ್ಲೋಡ್ ಮಾಡಿ ತೊಗೊಂಬಂದು ಡೈರೆಕ್ಟ್ ತಂದಿಟ್ಟಿದ್ದೀವಿ. ಇವಾಗೆಲ್ಲ ತೆಗೆದು ಒಳಗಿಟ್ಟು ಡ್ರೆಸ್ಸಸ್ ಎಲ್ಲ ಇನ್ನೊಂದು ಸತಿ ಟ್ರೈ ಮಾಡಿ ನೋಡಬೇಕು. ಅಷ್ಟೇ ಇವತ್ತಿನ ವ್ಲಾಗ್. If you like my videos, don't forget to hit that like button, and also don't forget to subscribe to my channel. See you all in another video. Until then, take care. Bye.